ವೈದೇಹಿ ಇಷ್ಟೊತ್ತು ಇಲ್ಲೇ ಇದ್ಲಮ್ಮ. ದೇವಾಂಶ್, ವೈದೇಹಿ ಎಲ್ಲಿ ಹೊಟ್ಟೋದ್ಲಿವಳು? ವೈದೇಹಿ, ವೈದೇಹಿ. ದೇವಾಂಶ್, ಅಪ್ಪ, ವೈದೇಹಿ ಇಲ್ಲೇ ಇಷ್ಟೊತ್ತು ಇಲ್ಲೇ ಇದ್ಲು. ದೇವಾಂಶ್, ವೈದೇಹಿ ಬಗ್ಗೆನೇ ಯೋಚಿಸ್ತಾ ಎಲ್ಲರೂ ಜೊತೆ ಮಾತಾಡ್ತಾ ಏನಾಗ್ಬಿಡ್ತೀಯೋ ಅಂತ ಭಯ ಆಗ್ತಿದೆ ಕಣೋ. ಏನ್ ಮಾಡ್ಲಮ್ಮ, ಪ್ರತಿ ಕ್ಷಣ ಅವಳ ಜೊತೆ ಇದ್ದ ನೆನಪುಗಳೇ ಕಣ್ಮುಂದೆ ಬರುತ್ತೆ. ಅವಳಿಲ್ಲ ಅನ್ನೋ ಸತ್ಯನ ನನ್ನ ಮನಸ್ಸು ಒಪ್ಕೋತಾ ಇಲ್ಲ ಅಮ್ಮ. ಯಾವಾಗ್ಲೂ ನನ್ನ ಪಕ್ಕನೇ ಕೂತ್ಕೊಂಡು ಮಾತಾಡ್ತಿದ್ದಾಳೆ ಅನ್ಸತ್ತೆ ಅಮ್ಮ. ಅದ್ ನಿಜ ಅಲ್ಲ ಅಂತ ಗೊತ್ತಾಗಿದ್ ಮರುಕ್ಷಣನೇ ಪ್ರಾಣನೇ ಹೋದಾಗ ಅನ್ಸುತ್ತೆ ಅಮ್ಮ. ನಾನು ಹೊರಟೋಗ್ತೀನಮ್ಮ. ಇಲ್ಲಿಗೆ ಹೇಗೆ ಬಂದೋ ಹಾಗೆ ವಾಪಸ್ ಹೊರಟೋಗ್ತೀನಿ. ನಾನು ಅಮೆರಿಕಾಗೆ ಹೊರಟೋಗ್ತೀನಿ. ಎಲ್ಲಿಗೋ ಹೋಗ್ತಾ ಇದ್ಯಾ? ಈ ಪರಿಸ್ಥಿತಿಲಿ ನೀನ್ ಒಂಟಿಯಾಗ್ಬಿಟ್ಟು ನಾವ್ ಹೇಗೋ ಬದುಕೋಕ್ ಸಾಧ್ಯ? ನೀನ್ ಎಲ್ಲಿಗೂ ಹೋಗ್ಬೇಡ. ಅಮ್ಮ, ಇಲ್ಲೇ ಏನ್ ಮಾಡ್ಬೇಕಮ್ಮ? ನಾನು ಹುಚ್ಚಂತರ ಆಡ್ಕೊಂಡು ನಿಮ್ ಕಣ್ಣಲ್ಲಿ ನೀರ್ ತರ್ಸೋಕ? ಅಟ್ಲೀಸ್ಟ್ ಜಾಗ ಬದಲಾದ್ರೆ ವೈದೇಹಿನ ಮರ್ತು ಹೋಗ್ತೀಯಾ? ಮರ್ತ ಹೋಗೋದಿಲ್ಲಮ್ಮ. ಅಲ್ಲಿಗೆ ಹೋದ್ರೆ ಇಲ್ಲಿ ನಡೆದಿದ್ದೆಲ್ಲ ಬರೀ ನೆನಪಾಗೆ ಉಳ್ಕೊಂಡಿರುತ್ತೆ. ಆದ್ರೆ ಇಲ್ಲೇ ಇದ್ರೆ ನಾವು ಒಟ್ಟಿಗೆ ಇದ್ದ ಕ್ಷಣಗಳು ಈ ಮನೆ ಪದೇ ಪದೇ ನನಗೆ ಪ್ರತಿ ಕ್ಷಣ ನೆನಪು ಮಾಡ್ತಾನೆ ಇರ್ತಾವಮ್ಮ. ಇಲ್ಲ ಅನ್ನೋ ನೋವಲ್ಲಿ ಬದುಕೋದಕ್ಕಿಂತ ಬರೀ ನೆನಪುಗಳಲ್ಲೇ ಉಳ್ಕೊಂಡಿದ್ರೆ ಆರಾಮಾಗಿರ್ಬಹುದಲ್ವಾ? ನಾನು ಹೋಗ್ತೀನಮ್ಮ. ಇಲ್ಲ ಕಣೋ, ನೀನೇನೇ ಹೇಳಿದ್ರು ಈ ಪರಿಸ್ಥಿತಿನಲ್ಲಿ ನಿನ್ನ ಒಂಟಿಯಾಗಿ ಬಿಡಕ್ಕಾಗಲ್ಲ. ಹೋಗ್ಲಿ ಬಿಡು ಕೌಸಲ್ಯ. ಇದೇನ್ರಿ
ಹೀಗ್ ಮಾತಾಡ್ತಾ ಇದ್ದೀರಾ? ಹಾಗಲ್ಲ ಕೌಸಲ್ಯ. ಇಂಥ ಪರಿಸ್ಥಿತಿಲಿ ಅವನು ಈ ಜಾಗದಿಂದ ಸ್ವಲ್ಪ ದೂರ ಇರೋದೇ ಒಳ್ಳೇದು. ಹೋಗು ಮಗನೇ, ನಿನಗೆಲ್ಲಿಗೆ ಬೇಕೋ ಅಲ್ಲಿಗೆ ಹೋಗು. ಇನ್ನು 2 ದಿನದಲ್ಲಿ ವೈದೇಹಿದು ಪುಣ್ಯ ಕಾರ್ಯ ಇದೆ, ಅದು ನೀನು ನಿನ್ನ ಕೈಯಾರೆ ನಡೆಸ್ಬೇಕು. ಅದಾದ್ಮೇಲೆ ನೀನು ಹೋಗು. ಆದ್ರೆ ನಿಮ್ಮ ಅಪ್ಪ ಅಮ್ಮನ ಪ್ರಾಣ ನಿನಗೋಸ್ಕರ ಕಾಯ್ತಾ ಇರುತ್ತೆ ಅನ್ನೋದನ್ನ ಮಾತ್ರ ಮರಿಬೇಡ. ಇಷ್ಟೊತ್ತಾದ್ರೂ ಇವ್ರು ಯಾಕೆ ಫೋನ್ ಎತ್ತಾ ಇಲ್ಲ? ಅಯ್ಯೋ. ಹೇಳ್ ಸುಂದ್ರಿ, ಏನು ಹೋಗಿದ್ ಕೆಲ್ಸ ಎಲ್ಲಿವರೆಗೂ ಬಂತು? ಏನಾದ್ರೂ ವಿಷಯ ಇದೆಯಾ? ಹಾ ಮೇಡಮ್, ತುಂಬಾ ಮುಖ್ಯವಾದ ವಿಷಯ. ದೇವಾಂಶ್ ಅವರು ಫಾರಿನ್ಗೆ ಹೋಗ್ತಿದಾರಂತೆ. ಅದಕ್ಕೆ ದೊಡ್ಡ ಯಜಮಾನ್ರು ಒಪ್ಕೊಂಡ್ಬಿಟ್ರು. ಇಲ್ಲ, ಹಾಗಾಗ್ಬಾರ್ದು. ನೀನ್ ಹೇಳ್ತಾ ಇರೋದು ನಿಜನಾ ಸುಂದ್ರಿ? ಅಯ್ಯೋ, ನನ್ ಮೇಲೆ ಆಣೆ ಮೇಡಮ್. ಇಷ್ಟೊತ್ತು ಮಾತಾಡ್ತಿದ್ದಿದ್ ಕೇಳಿಸ್ಕೊಂಡೆ. ಅದಕ್ಕೆ ತಕ್ಷಣ ನಾನು ನಿಮಗೆ ಫೋನ್ ಮಾಡಿದೆ. ಶಬ್ಬಾಷ್ ಸುಂದರಿ, ಇದಕ್ಕೆ ಪ್ರತಿಫಲವಾಗಿ ನೀನ್ ಊಹೆ ಮಾಡದೇ ಇರೋಷ್ಟು ಸಿಗುತ್ತೆ. ಪ್ರತಿ ಕ್ಷಣ ಅವ್ರ ವಿಷಯನೆಲ್ಲ ಹೀಗೆ ಹೇಳ್ತಾ ಇರೋ. ಅವ್ರ ಪ್ರತಿ ಹೆಜ್ಜೆನೂ ನನ್ನನ್ನ ದಾಟ್ ಹೋಗ್ಬಾರ್ದು. ನೀನ್ ಹುಷಾರು. ಓಕೆ ಓಕೆ ಮೇಡಮ್. ಆಮೇಲೆ ಯಾರಾದ್ರೂ ನೋಡಿದ್ರೆ ಕಷ್ಟ ಆಗತ್ತೆ. ಹಾ, ನಾನು ಇಡ್ತೀನಿ. ಏ ದಶರಥ ರಾಮ, ಇಷ್ಟು ವರ್ಷ ನನ್ ಬಲೆಯಿಂದ ನೀನ್ ಹೇಗೋ ತಪ್ಪಿಸ್ಕೊಂಡ್ ಬದುಕ್ತಾ ಇದ್ದೆ. ಆದ್ರೆ ನನ್ ಮಗಳನ್ನ ನನ್ನಿಂದನೇ ದೂರ ಮಾಡಿ ನಿನ್ ಮನೆ ನಾಶ ಆಗೋದಕ್ಕೆ ನೀನೇ ಕಾರಣ ಆಗಿದ್ಯಾ. ನಿನ್ನ ಯಾವುದೇ ಕಾರಣಕ್ಕೂ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಪ್ರತಿ ಕ್ಷಣನೂ ಯಾಕ್ ಬದುಕಿದೀನಿ ಅಂತ ಅನ್ಕೊಂಡು ಸಾವುಗೋಸ್ಕರ ಎದುರು ನೋಡ್ಬೇಕು. ಆ ರೀತಿಯಾಗಿ ನಾನ್ ನಿನ್ಗೆ ಚಿತ್ರಹಿಂಸೆ ಕೊಡ್ತೀನಿ. ಮಗ ನಿನ್ ಕಣ್ ಮುಂದೆನೆ ನರಕ ಅನುಭವಿಸ್ತಾ ಇದ್ರು ಅದಕ್ಕೇನು ಮಾಡೋಕ್ಕಾಗ್ದೆ ನೀನು ಒದ್ದಾಡ್ಬೇಕು. ಆಮೇಲೆ ನಾನ್ ಮಾಡೋಂತ ಪ್ಲಾನ್ ಇಂದ ನೀನೇ ನನ್ ಮಗಳನ್ನ ಕರ್ಕೊಂಡ್ ಬಂದು ನನ್ ಕೈಗೆ ಒಪ್ಪಿಸ್ಬೇಕು. ಆಮೇಲೆ ನೀನೇ ನನಗೆ ಸರೆಂಡರ್ ಆಗಿ ನೀನೇ ಬಂದು ನನ್ ಕಾಲಿಗೆ ಬಿದ್ದು ನಾನ್ ಮಾಡಿರೋ ತಪ್ಪನ್ನೆಲ್ಲ ದಯವಿಟ್ಟು ಮರ್ತು ನೀನ್ ನನ್ನನ್ನ ಕ್ಷಮಿಸ್ಬಿಟ್ಟು ಜೀವ ಭಿಕ್ಷೆ ಕೊಡು ಅಂತ ನನ್ನ ಹತ್ರ ಬೇಡ್ಕೋಬೇಕು. ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಓಂ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ವಸುರೂಪೇಣ ಪಿಂಡ ಪ್ರದಾನ ಸಮಯೇ ಸೂರ್ಯಾದೀನಾಂ ನವಾನಾಂ ಗ್ರಹಾನಾಂ ಅತ್ಯಂತಾನುಕೂಲ್ಯತಾ ಫಲಸಿದ್ಧಿರಸ್ತು. ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ 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 ವಿವರ್ಧನಃ ಬ್ರಹ್ಮ ವಿಬ್ರಾಹ್ಮಣೋ ಬ್ರಹ್ಮಿ ಬ್ರಹ್ಮ. ಅಕ್ಷತೆ ಹಾಕಿ ಹೂ ಏರಿಸಿ. ಮಹಾಕ್ರಮೋ ಮಹಾಕರ್ಮ ಮಹಾತೇಜ ಮಹೋರಗಃ ಮಹಾಕ್ರತುಃ ಮಹಾಯಜ್ವ ಮಹಾಯಜ್ಞೋ ಮಹಾಹವಿ ಸ್ತವ್ಯಸ್ತವ ಪ್ರಿಯಸ್ತೋತ್ರಂ ಸ್ತೋತ್ರಾರಣ ಪ್ರಿಯ
परिपूर्णः पूरयिता पुण्यः पुण्यकीर्तनामयः मनोजवस्तीर्थकरो वसुरेता वसुप्रदः वसुप्रदो वासुदेवो वसुर्वसुमना हविः कालनेमिनिः वीरशूरस्य वृर्जनेश्वरः त्रिलोकात्मा त्रिलोकेश केशवः केशिः हरिः कामदेवः कामपालः. ಸುಮ್ಮನೆ ತಡಿಯಕ್ಕೆ ಬಂದು ಅನ್ಯಾಯವಾಗಿ ಸತ್ತೋದೆ. ಇವಾಗ ನೋಡು, ನೀನು ನನ್ನ ಕೈಯಲ್ಲೇ ಸತ್ತು ನನ್ನ ಕೈಯಲ್ಲೇ ಹಾರ ಹಾಕ್ಸ್ಕೊಂಡೆ. ಹಾಗೆ ಇವರೆಲ್ಲರ ಸಾವು ಕೂಡ ನನ್ನ ಕೈಯಲ್ಲೇ ಇದೆ. ವೆಲ್ಕಮ್ ಹೇಳೋದಕ್ಕೆ ರೆಡಿಯಾಗಿರು ವೈದೇಹಿ. ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಸ್ವಾಮಿ ದೀಪ ಬೆಳಗಿಸಿ. ನನಗ್ ಮಾತ್ರ ಕಾಣಿಸ್ತಾ ಇದ್ದಾಳೆ. ನಿಮ್ಗೆ ಯಾರಿಗಾದ್ರೂ ಕಾಣಿಸ್ತಿದ್ದಾಳ? ಯಾಕೆ ಕಾಣಿಸಲ್ಲ ರೀ? ಯಾಕೆ ಹಾಗೆ ನೋಡ್ತಾ ಇದ್ದೀರಾ?
ಅತ್ತೆ ವೈದೇಹಿ ದೆವ್ವ ಆಗಿ ಬಂದ್ಬಿಡ್ದಾಳೆ ಅತ್ತೆ. ಅಕ್ಕ ಅತ್ತೆ ವೈದೇಹಿ ದೆವ್ವ ಆಗಿ ಬಂದಿದ್ದಾಳೆ ಅತ್ತೆ. ವೈದೇಹಿ ದೆವ್ವ. ಏ ಬಿಡು, ದೆವ್ವ ನನ್ನ ಹತ್ರನೇ ಬರ್ತದೆ. ಅಯ್ಯೋ ಏನೋ ಒಂದ್ ಮಾಡಿ. ದೆವ್ವ ಏನಾಯ್ತಕ್ಕ? ದೆವ್ವ ನನ್ನ ಕೈ ಬಿಡು. ಅಕ್ಕ ಬಿಡು ಅಕ್ಕ, ನಾನು ವೈದೇಹಿ. ಅಕ್ಕ ಅಯ್ಯೋ ಅತ್ತೆ ನಾನು ಅಕ್ಕ. ಯಾರು ನೀನು? ಅತ್ತೆ ನಾನು ವೈದೇಹಿ. ಬಿಡು ಬಿಡು ಅಂತ ಹೇಳ್ತಿಲ್ವಾ? ಅಷ್ಟಕ್ಕೂ ಯಾರು ನೀನು? ನನ್ನನ್ ಯಾರು ಅಂತಿದ್ದೀರಲ್ಲ ಅತ್ತೆ? ನಾನ್ ಈ ಫೋಟೋ ಏನು? ಈ ಹಾರ ಏನು? ಅಷ್ಟಕ್ಕೂ ಏನ್ ನಡೀತಾ ಇದೆ ಇಲ್ಲಿ? ಊರ್ಮಿಳ ಅಕ್ಕ ನೋಡಿದ್ರೆ ದೆವ್ವ ಅಂತಿದ್ದಾರೆ, ಮತ್ತೆ ಇಲ್ಲಿ ನೋಡಿದ್ರೆ ತಿಥಿ ಮಾಡ್ತಿರೋ ಹಾಗಿದೆ. ನನ್ ಸತ್ ಹೋದೆ ಅನ್ಕೊಂಡ್ರಾ? ಯಾಕೆ ಮಾತಾಡ್ತಾ ಇಲ್ಲ? ಏನಾಗಿದೆ ನಿಮ್ಗೆಲ್ಲ? ಒಂದ್ 10 ದಿನ ಕಾಣಿಸ್ಲಿಲ್ಲ ಅಂದ್ ಮಾತ್ರಕ್ಕೆ ಸತ್ತೋದೆ ಅಂತಾನೆ ಅನ್ಕೊಂಡ್ರ? ಏನಾಯ್ತು, ಎಲ್ಲಿ ಹೋಗಿರ್ತಾಳೆ ಅಂತಾನು ಯೋಚಿಸ್ಬಾರ್ದ? ಅಷ್ಟಕ್ಕೂ ನಾನ್ ಸತ್ತೋದೆ ಅಂತ ಯಾರು ಹೇಳಿದ್ರು ನಿಮ್ಗೆ? ಯಾರು ಹೇಳಿದ್ರು? ಅಯ್ಯೋ, ಯಾರು ನೀನು?
ಏನು ನಾನು ಯಾರ? ನಾನು ಹಾಗೆ ಇದ್ದೀನಲ್ಲ ರೀ. ಮತ್ತೆ ಯಾರು ಅಂತ ಯಾಕೆ ಕೇಳ್ತಾ ಇದ್ದೀರಾ ನೀವು? ನಾನೇ ರೀ, ನಿಮ್ಮ ವೈದೇಹಿ, ನಿಮ್ಮ ಹೆಂಡ್ತೀರಿ.